ಇದು ನಮ್ಮ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥ ಘಟಕ. ರಸ ತೆಗೆದು ಏನು ಸೊಪ್ಪೆ ಬರುತ್ತಲ್ಲ, ಆ ಸೊಪ್ಪೆಯನ್ನು ಅಲ್ಲಿ ಹಾಕ್ತಾ ಇದ್ದಾರಲ್ಲ ಮಕ್ಕಳು, ಅದಕ್ಕೆ ಹಾಕಿ ಅದು ಹೋಗಿ ಡ್ರೈಯರಲ್ಲಿ ಬೀಳುತ್ತೆ. ಪ್ರತಿದಿನ ಒಂದು 4-5 ಟನ್ ಕ್ರಷಿಂಗ್ ಆಗುತ್ತೆ. ಇದು 4ರಿಂದ 5 ಟನ್ ಕ್ರಷಿಂಗ್ ಮಾಡ್ತೀವಿ. ಮೊದಲನೇ ಗಂಗಾಳದಲ್ಲಿ ಏನು ಬೀಳುತ್ತಲ್ಲ ಅದು ಹೋಗಿ ರಸ, ಅಲ್ಲಿ ಸ್ವಲ್ಪ ಶುದ್ಧೀಕರಣಗೊಂಡು 2ನೇ ಗಂಗಾಳಕ್ಕೆ ಬರುತ್ತೆ. ಇದು ನಮ್ಮ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥ ಘಟಕ, ಗಾಣದ ಮನೆ. ನಾವು ಸಾವಯವ ಮೂಲಕ ಬೆಳೆದ ಕಬ್ಬನ್ನೇ ಇಲ್ಲಿ ತಂದು ನಾವು ಬೆಲ್ಲ ಮಾಡೋದು. ಅದು ಬೆಲ್ಲ ನಾವು ಇಲ್ಲೇನು ಇರ್ತಾವಲ್ಲ, ಈ ಮಷಿನ್ಗೆ ಹಾಕ್ತೀವಿ. ಆ ಮಷಿನ್ ಮೂಲಕ ರಸ ಬರುತ್ತೆ. ರಸ ಪಂಪ್ ಮೂಲಕ ಹೋಗಿ ಅಲ್ಲಿ ನಾವು ಏನು ಒಂದು ಗಂಗಾಳಿದೆ ಅಲ್ಲ ನಮ್ಮಲ್ಲಿ, ಆ ಗಂಗಾಳಲ್ಲಿ ಬೀಳುತ್ತೆ. ಆ ರಸ ತೆಗೆದು ಏನು ಸೊಪ್ಪೆ ಬರುತ್ತಲ್ಲ, ಆ ಸೊಪ್ಪೆಯನ್ನು ಅಲ್ಲಿ ಹಾಕ್ತಾ ಇದ್ದಾರಲ್ಲ ಮಕ್ಕಳು, ಅದಕ್ಕೆ ಹಾಕಿ ಅದು ಹೋಗಿ ಡ್ರೈಯರಲ್ಲಿ ಬೀಳುತ್ತೆ. ಡ್ರೈಯರಲ್ಲಿ ಬಿದ್ದ ನಂತರ ಅದೆಲ್ಲ ಅಲ್ಲಿ ಡ್ರೈ ಆದ ನಂತರ, ಅಂದರೆ ಒಣಗಿದ ನಂತರ ಅದು ಬಂದು ಬಟ್ಟೆಗೆ ಬೀಳುತ್ತೆ. ಬಟ್ಟೆ ಆಗೋದು ಅದು ಹೋಗಿ ಅದಕ್ಕೆ ನಾವು ಏನು ಬೆಲ್ಲ ಮಾಡ್ತೀವಲ್ಲ, ಬೆಲ್ಲ ಮಾಡೋ ಗಂಗಾಳಿಗೆ ನಾವು ಏನು ಅಗ್ನಿ ಬೇಕಲ್ಲ, ಅಗ್ನಿಗೆ ಏನು ಸೌದೆ ಬೇಕಾಗತ್ತಲ್ಲ, ಈ ಸೊಪ್ಪೆಯಿಂದನೇ ಅದೆಲ್ಲ ಡ್ರೈಯರ್ ಆಗಿ ಹೋಗಿ ಅದು ಸೊಪ್ಪೆಯಿಂದ ಆ ಅಗ್ನಿ ಎಲ್ಲ ಉತ್ಪನ್ನ ಆಗಿ ಅದು ಅದಕ್ಕೆ ಬೆಲ್ಲ ಕಾಸೋದು ಅದರಿಂದನೇ ಮಾಡ್ತೀವಿ. ಇಲ್ಲಿ ಸುಮಾರು ಒಂದು 3 ಗಂಗಾಳಿದೆ. ಒಂದು ಮೊದಲನೇ ಗಂಗಾಳದಲ್ಲಿ ಏನು ಬೀಳುತ್ತಲ್ಲ ಅದು ಹೋಗಿ ರಸ, ಅಲ್ಲಿ ಸ್ವಲ್ಪ ಶುದ್ಧೀಕರಣಗೊಂಡು 2ನೇ ಗಂಗಾಳಕ್ಕೆ ಬರುತ್ತೆ. 2ನೇ ಗಂಗಾಳದಲ್ಲಿ ಶುದ್ಧೀಕರಣ ಆಗಿ 3ನೇ ಗಂಗಾಳಕ್ಕೆ ಬರುತ್ತೆ. 3ನೇ ಗಂಗಾಳದಲ್ಲಿ ಎಲ್ಲ ಶುದ್ಧವಾಗಿ ರಸ ಬಂದು ಸುಮಾರು 100ರಿಂದ 120 kg ಬೆಲ್ಲ ಆಗುವಷ್ಟು ಒಂದು ರಸಾಯನ ಅದರಲ್ಲಿ ಇದ್ದು, ಅದರಲ್ಲಿ ಎಲ್ಲ ಕುದ್ದು ಅದು ಕೆಳಗೆ ಬಂದು ಬೆಲ್ಲವನ್ನು ಒಂದು ಘಟಕ ಮಾಡಿ, ಬೆಲ್ಲ ಅದು ರಸ ಶೇಖರಣೆ ಮಾಡೋಕ್ಕೆ ಒಂದು ಘಟಕ ಮಾಡಿದ್ದೀವಿ. ಅಂದರೆ ಅದು ಕೊನೆ ರಸ ಬಂದು ಶೇಖರಣೆಯಾಗಿ ಅಲ್ಲಿ ಅದು ಸ್ವಲ್ಪ ಗಾಳಿಗೆ ಬಿಟ್ಟ ನಂತರ ಅದು ಗಟ್ಟಿಯಾಗಿ ನಾವು ಅದನ್ನು ಮುಂತರ ಬಂದು ಚೌಕ್ ಮಾಡಿಕೊಂಡು ಬೆಲ್ಲ ಮಾಡ್ತೀವಿ. ಒಟ್ಟು ಎಷ್ಟು kg ಬೆಲ್ಲ ಆಗುತ್ತೆ ವರ್ಷಕ್ಕೆ? ವರ್ಷಕ್ಕೆ ನಮಗೊಂದು ಇದೊಂದು ಸೀಸನ್ ಇರುತ್ತೆ. ಈ ಕಬ್ಬಿಗೆ ಅಂದರೆ ಒಂದು 4 ತಿಂಗಳ ಸೀಸನ್ ಇರುತ್ತೆ. 4 ತಿಂಗಳಲ್ಲಿ ನಾವು ಸಾವಯವ ಮೂಲಕ ಬೆಳೆದಂಥ ಕಬ್ಬನ್ನು ಮಾತ್ರ ಇಲ್ಲಿ ತೊಗೋತೀವಿ. ಮತ್ತು ನಮ್ಮಲ್ಲಿ ಸಾವಯವ ಮೂಲಕನೇ ಬೆಳೀತಾರೆ, ಆ ಕಬ್ಬೂ ಇರುತ್ತೆ. ಅದು ತೊಗೊಂಡು ನಾವು ಇಲ್ಲಿ ಪ್ರತಿದಿನ ಒಂದು 4-5 ಟನ್ ಕ್ರಷಿಂಗ್ ಆಗುತ್ತೆ. ಇದು 4ರಿಂದ 5 ಟನ್ ಕ್ರಷಿಂಗ್ ಮಾಡ್ತೀವಿ. ಬಂದಂಥ ಎಲ್ಲ ಏನು ಬೆಲ್ಲ ಇರುತ್ತಲ್ಲ ಸಾವಯವ, ಪ್ರತಿ ಕೆಜಿಗೆ ಒಂದು 100 ರೂಪಾಯಿ ಬೆಲೆ ಇದೆ ಅದರದ್ದು. ಅದು ಮಾರ್ಕೆಟಿಂಗ್ಗೆ ನಮ್ಮಲ್ಲೇ ಮಾರ್ಕೆಟಿಂಗ್ ಆಗುತ್ತೆ ಎಲ್ಲನೂ. ಇಲ್ಲಕ್ಕೆ ಒಂದು ವರ್ಷಕ್ಕೆ ಇಲ್ಲಾಂದರೆ ಒಂದು 2,000 ಟನ್ನು ಅಥವಾ ಒಂದು 1,500 ಟನ್ನು ನಾವು ಈ ಕ್ರಷಿಂಗ್ ಮಾಡ್ತೀವಿ ಇಲ್ಲಿ. ದಿನಕ್ಕೆ ಒಂದು 3 ಟನ್ ಕ್ರಷಿಂಗ್ ಆಗುತ್ತೆ. 3 ಟನ್ನಲ್ಲಿ ಒಂದು 300 ಕಿಲೋ ರಸ ಬರುತ್ತೆ. ಅಂದರೆ ಅದರದ್ದು ಹಾಲು ಬರುತ್ತೆ, ಕಬ್ಬಿನ ಹಾಲು ಬರುತ್ತೆ. ಅದು 300 ಕಿಲೋ ಕಬ್ಬಿನ ಹಾಲು ಅದು ಶುದ್ಧ ಆಗ್ತಾ ಕೊನೆಗೆ ಬರೋದು 100ರಿಂದ 120 ಕಿಲೋ ಬರುತ್ತೆ.